ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಶರಾವತಿ ಏನು ದತ್ತಾಬಾಯಿ ಹೆಂಡತಿ ದೃಷ್ಟಿನ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರು. ಆದರೆ ದತ್ತಾಬಾಯಿ ಖಂಡಿತ ಇಲ್ಲ, ನಾನು ಮದುವೆ ಆಗಿದ್ದೆ, ಆಕೆಯನ್ನ ಇಟ್ಕೋಬೇಕು ಅಂತ ಯಾರು ಪರ್ಮಿಷನ್ ತೊಗೊಂಡು ಕಳಿಸಿದ್ರು ಆ ನನ್ನ ಓನರ್ ಬರಲೇಬೇಕು ಅಂತ ಹಠ ಇಡ್ತಿದ್ದಾರೆ. ಈ ಕಡೆ ಅಕ್ಕ ಶರು ಬಂದಿದ್ದೆ, ಇಲ್ಲಿ ತಮ್ಮನಿಗೆ ನಿನ್ಗೇನು ಒಳ್ಳೇದು ಅದನ್ನೇ ಮಾಡ್ತಿದ್ವಿ, ಅವಳು ಈಗ ಆಲ್ರೆಡಿ ಬಂದು ನಿನ್ನ ಬದುಕನ್ನು ಸರ್ವನಾಶ ಮಾಡಿದಾಳೆ, ಇಡೀ ನಿನ್ನ ಬದುಕೆ ಈ ರೀತಿ ಆಗೋ ಹಾಗೆ ಮಾಡಿದ್ದು ಅವಳು, ಜೊತೆಗೆ ಅವಳು ಮಾಡಿರೋದ್ರಿಂದ ಅಮ್ಮ ಕೂಡ ನಮ್ಮಿಂದ ದೂರ ಹೋಗಿದ್ದಾರೆ, ಇನ್ನೇನೂ ಕೂಡ ಕೆಟ್ಟದಾಗಬಾರ್ದು ಅಂತ ನಾನೇ ಅವಳನ್ನು ಮನೆಯಿಂದ ಹೊರಗಡೆ ಕಳಿಸ್ದೆ ಅಂದಾಗ ಈ ಕಡೆ ಏನು ಮಾತಾಡ್ತಿದ್ಯಾ ಅಕ್ಕ, ಹೋಗ್ಬೇಕು ಕಳಿಸ್ಬೇಕಿದ್ರೆ ನನ್ನ ಒಂದು ಮಾತು ಕೇಳಬೇಕಿತ್ತಲ್ವ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ದೆ. ಇಲ್ಲ ಅಂದ್ರು ಈ ಕಡೆ ಸೈಲೆಂಟ್ಗೆ ಹೇಳೋದ್ರ ಮುಖಾಂತರ ಅಕ್ಕಂಗೆ ಬಿಸಿ ಮುಟ್ಟಿಸ್ತಿದ್ದಾರೆ ದತ್ತಾಬಾಯಿ. ಈ ಕಡೆ ದತ್ತು ನಿನ್ಗೇನು ಒಳ್ಳೇದು ಅನ್ನೋದನ್ನ ತಗೊಳ್ಳೋ ರೈಟ್ಸ್ ಈ ಅಕ್ಕಂಗಿದೆ ಅಲ್ವಾ ಅಂದಾಗ ಹೌದು ಅಕ್ಕ ನೀನು ಹೇಳೋದು ಖಂಡಿತ ನಿಜ, ನನ್ಗೇನು ಒಳ್ಳೇದು ಅನ್ನೋದನ್ನ ತಗೊಳ್ಳೋ ರೈಟ್ಸ್ ನಿನಗಿದೆ, ಹಾಗೆ ನನಗೇನು ಒಳ್ಳೇದು ಆಗುತ್ತೆ ಅದನ್ನ ಮಾಡೋ ರೈಟ್ಸ್ ನನಗೂ ಇದೆ ಅಲ್ವಾ, ಅದರಿಂದ ನನ್ನ ಖುಷಿ ತಾನೇ ನಿನ್ ಮುಖ್ಯ, ನನ್ನ ಖುಷಿ ಇರೋದೇ ಆ ದೃಷ್ಟಿ ಇಲ್ಲಿಗೆ ಬಂದಾಗ ಅಂತ ಹೇಳ್ತಾರೆ. ಅವಳು ಹೊಟ್ಟೋದ್ಲಲ್ಲ ಅಂತ ಶರ್ವ ಹೇಳಿದಕ್ಕೆ ಎಲ್ಲೇ ಹೋಗಿದ್ರು ನಾನು ಹುಡ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಮನೆಯಿಂದ ಹೊರಟಿದ್ರೆ ಆ ಕಡೆ ದೃಷ್ಟಿಗೆ ಯಾವಾಗ ತನ್ನ ಗಂಡನಿಗೆ ಮನೆಯಲ್ಲಿ ಆಪತ್ತಿದೆ ಅನ್ನೋ ಸತ್ಯ ಗೊತ್ತಾಯ್ತು, ಬಸ್ ನಿಲ್ಸದೆ ಅಲ್ಲಿಂದ ಕೆಳಗಿಳಿದು ಹೊರಡ್ತಾ ಇದ್ರೆ ಈ ಕಡೆ ದತ್ತಾಬಾಯಿ ಕಡೆಯವರು ಕಾರಲ್ಲಿ ಕೂಡಿಸ್ಕೋತಾರೆ. ತದನಂತರ ಇಲ್ಲಿ ದತ್ತಾಬಾಯಿ ಬಂದಿದ್ದೆ ಈ ಕಡೆ ದೃಷ್ಟಿನ ಎಳ್ಕೊಂಡು ನಾನು ಇರಬೇಕಾದ್ರೆ ನೀನೆಲ್ಲ ಹೋಗ್ತೀಯಾ, ನೀನು ನನ್ನ ಜೊತೆನೇ ಇರಬೇಕು ಅಂತ ಹೇಳಿ ತನ್ನ ಮನೆಗೆ ಕರ್ಕೊಂಡು ಬಂದೇ ಬಿಡ್ತಾರೆ. ಈ ಕಡೆ ಶರಾವತಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಈ ಕಡೆ ಮನೆ ಮುಂದೆ ನಿಂತಿದ್ದೆ, ಈ ಕಡೆ ಮನೆ ಸೊಸೆನ ಒಳಗಡೆ ತುಂಬಿಸ್ಕೊಳ್ಳಿ ಅಕ್ಕ ಅಂತ ಹೇಳ್ತಿದ್ದಾರೆ. ಈ ಕಡೆ ಶರುಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಹೇಮಾ ಅಂತೂ ನಾನು ಹೇಳ್ದೆ ದತ್ತ ಕರ್ಕೊಂಡು ಬಂದರೆ ಏನು ಮಾಡ್ತೀಯಾ ಅಂದರೆ ತಲೆನೂ ಕೆಡಿಸ್ಕೊಳ್ದೆ ಕೇರ್ಲೆಸ್ ಮಾಡಿದ್ಲು, ಅನುಭವಿಸ್ಲಿ ಈಗ ಅಂತ ಹೇಳಿ ಅನ್ಕೋತಿದ್ದಾಳೆ ಮನಸ್ಸಲ್ಲೇ. ನಂತರ ಮನೆ ಸೊಸೆನ ಒಳಗಡೆ ತುಂಬಿಸ್ಕೊಳ್ಳಿ ಶಾಸ್ತ್ರೋಕ್ತವಾಗಿ ಅಕ್ಕ ಹೇಮಕ್ಕ ಅಂತದಾಗೆ ಗೊತ್ತಾಯ್ತು ದತ್ತು ಅಂತ ಹೋಗ್ತಾರೆ. ಚೋಟು ಅಂದ ತಕ್ಷಣ ಗೊತ್ತಾಯ್ತು ಬ್ರೋ ಅಂತ ಚೋಟು ಕೂಡ ಹೋಗ್ತಾರೆ. ಈ ಕಡೆ ಚೋಟು ಹೋಗಿ ಮಂಗಳಾರತಿನ, ಆ ಕಡೆ ಹೇಮ ಹೋಗಿ ಸೀರನ್ನ ತೊಗೊಂಡು ಬಂದಿದ್ದೆ. ಈ ಕಡೆ ಅಕ್ಕನಿಗೆ ಆರತಿ ಕೊಡು ಚೋಟು ಅಂತ ಹೇಳಿ, ಅಕ್ಕ ನೀನು ಈ ಮನೆ ಮೊದಲನೇ ಮಗಳು, ನನ್ನ ಮೊದಲನೇ ಅಕ್ಕ, ನಿನಗೆ ರೈಟ್ಸ್ ಇರೋದು, ಮನೆ ಸುಸ್ಸಿನ ಆರತಿ ತೆಗೆದು ಒಳಗಡೆ ಕರ್ಕೊ ಅಂತ ಹೇಳಿದಾಗ ಶರು ಮಗದೊಂದು ಮಾತಾಡಿದೆ, ಆರತಿ ತೆಗಿಬೇಕಾಗಿದೆ. ಈ ಕಡೆ ಆರತಿ ತೆಗಿತಾ ಈ ಕಡೆ ಅರಿಶಿನ ಕುಂಕುಮನೆ ಮನೆ ಸುಸ್ಸಿಗೆ ಇಡೋದ್ರ ಮುಖಾಂತರ ದೃಷ್ಟಿನ ಸ್ವಾಗತಿಸ್ಬೇಕಾಗಿದೆ, ಆಧಾರದಿಂದ ಸ್ವಾಗತಿಸ್ಬೇಕಾಗಿದೆ. ಈ ಕಡೆ ದೃಷ್ಟಿ ಅಂತ ತನ್ನ ತಾಳಿಯನ್ನು ತೋರಿಸಿದ್ದೆ, ಈ ಕಡೆ ಅಲ್ಲೇ ಟಕ್ಕರ್ ಕೊಡ್ತಿದ್ರೆ ಈ ಕಡೆ ಅದಕ್ಕೆ ಕುಂಕುಮ ಹಚ್ಚಿ, ಈ ಕಡೆ ದತ್ತು ಮತ್ತು ದೃಷ್ಟಿಗೆ ಇಬ್ರಿಗೂ ಕೂಡ ಕುಂಕುಮ ಹಚ್ಚಿ ಆರತಿ ತೆಗೆದು ಈ ಕಡೆ ಶರು ಮನೆಗೆ ಸೀರುವುದು ದೃಷ್ಟಿನ ಒಳಗಡೆ ಬಾ ಅಂತ ಹೇಳಬೇಕಾಗಿದೆ. ಈ ಕಡೆ ದೃಷ್ಟಿ ಸೀರುದು ಮನೆಗೆ ಒಳಗಡೆ ಬರ್ತಿದ್ದಾಗೆ ನನ್ನ ಸಾಹುಕಾರಿಗೆ ಇರ್ತಕ್ಕಂಥ ಯಾವುದೇ ಕೆಡಕನ ಕೂಡ ನನ್ನ ಸಾಹುಕಾರ ಹತ್ರಕ್ಕೂ ಕೂಡ ಬಿಡದೆ ಅವರನ್ನು ಕಾಪಾಡ್ತೀನಿ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು ಬಲಗಾಲಿಟ್ಟು ಮನೆ ಒಳಗಡೆ ಸೇರೋದು ಬರ್ತಿದ್ದಾಳೆ. ಈ ಕಡೆ ನೋಡ್ತೀಯ ಏನಾಯಿತು ಅಂತ ಚಿನ್ನಿ ಅಂತ ಹೇಳಿ ಇಲ್ಲಿ ಮಹಾದೇವಯ್ಯ ಹೇಳ್ತಿದ್ದಾರೆ. ಸೊಸೆನ ಹೇಗೆ ಒಳಗಡೆ ತುಂಬಿಸಿಸ್ಕೊಂಡ್ರು ದತ್ತಾಬಾಯಿ ಖಂಡಿತವಾಗ್ಲು ಅಂತ ಹೇಳಿ ಖುಷಿ ಆಗ್ತದೆ ಅಂತಂದರೆ ನಿಂಗೆ ಗೊತ್ತಾಗ್ತಿಲ್ಲ ಏನಾಗುತ್ತೋ ಅನ್ನೋ ಅನಾಹುತ ಆಗ್ಬಿಡುತ್ತೋ ಅನ್ನೋ ಗಾಬರಿ ನಂಗೆ ಆಗ್ತದೆ ಅಂತ ಚಿನ್ನಮ್ಮ ಹೇಳ್ತಿದ್ದಾರೆ. ಹಾಗಾದರೆ ಟಕ್ಕರ್ ಶುರುವಾಗಿದೆ ದೃಷ್ಟಿ ಮತ್ತು ಶನು ನಡುವೆ. ಹೇಗಿರುತ್ತೆ ಮುಂದಿನ ಸಂಚಿಕೆ.